ಹಾಯ್ ಹಲೋ ಎವ್ರಿಬಡಿ, ಸುಮುಖ ಸೊಲ್ಯೂಷನ್ಸ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಸೊ ಇದು 14th ನವೆಂಬರ್ 2021ಗೆ ಸಂಬಂಧಿಸಿದ ಡೈಲಿ ನ್ಯೂಸ್ ಪೇಪರ್ ಅನಾಲಿಸಿಸ್ ಮತ್ತು MCQs. ಹಾಗೆಯೇ ಡಿಯರ್ ಫ್ರೆಂಡ್ಸ್, ನಿಮ್ಗೆ ಯಾರಿಗೆಲ್ಲ ನಮ್ಮ PPT ಅಥವಾ PDFಗೆ ಆಕ್ಸೆಸ್ ಬೇಕಾಗುತ್ತೆ, ಡಿಸ್ಕ್ರಿಪ್ಷನ್ ಅಲ್ಲಿರುವಂಥ ನಮ್ಮ ಬ್ಲಾಗ್ ಸ್ಪಾಟ್ ಅಥವಾ ನಮ್ಮ ಟೆಲಿಗ್ರಾಮ್ ಚಾನೆಲ್ನ ಮೂಲಕ ನೀವು ಆ ಒಂದು ಆಕ್ಸೆಸ್ ಅನ್ನು ಪಡ್ಕೊಬಹುದು. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಇಸ್ ಟೈಮ್ ಟು ಸ್ಟಾರ್ಟ್ ದ ಕ್ಲಾಸ್. ಸೊ ಇದು ನಿನ್ನೆಯ ಸೆಷನ್ನ ಪ್ರಶ್ನೆಗಳು, ದಟ್ ಈಸ್ ಕ್ವೆಶ್ಚನ್ಸ್ ಫಾರ್ ದ ಡೇ ಆಫ್ 12th and 13th ನವೆಂಬರ್. ಸೊ ವಿದೌಟ್ ಆಪ್ಷನ್ಸ್ ನಾವು ಹೆಚ್ಚಾಗಿ ಪ್ರಶ್ನೆಗಳನ್ನು ಕೊಡ್ತೇವೆ. ಸೊ ಹೆಚ್ಚಿನವರು ಇದಕ್ಕೆ ಸರಿ ಉತ್ತರವನ್ನು ಕೊಟ್ಟಿದ್ದೀರಿ. ಸೊ ವಿ ಆರ್ ವೆರಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಆಕ್ಚುಲಿ. ಸೊ ಬೈ ವಿಚ್ ಲೀಡರ್ಸ್ ದ ಪಂಚಶೀಲ್ ಅಗ್ರಿಮೆಂಟ್ ವಾಸ್ ಸೈನ್ಡ್? ಭಾರತ ಮತ್ತು ಚೀನಾ ನಡುವೆ ಪಂಚಶೀಲ ಒಪ್ಪಂದಕ್ಕೆ ಸಹಿ ಹಾಕಿದ ನಾಯಕರು ಯಾರು ಅಂತ. ಸೊ ಜವಾಹರ್ಲಾಲ್ ನೆಹರು ಮತ್ತು ಚೀನಾದ ಪ್ರೀಮಿಯರ್ ಆಗಿದ್ದಂತಹ ಝೌ ಎನ್ಲಾಯ್ ಅವರ ಮಧ್ಯೆ. ದಟ್ ಈಸ್ ಅಬೌಟ್ ಪಂಚಶೀಲ್ ಅಗ್ರಿಮೆಂಟ್. ಹಾಗೆಯೇ ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸಲು ಭಾರತವು ಯಾವ ವರ್ಷವನ್ನು ಗುರಿಯಾಗಿಸಿಕೊಂಡಿದೆ? ವಿಚ್ ಇಯರ್ ಹ್ಯಾಸ್ ಬೀನ್ ಸೆಟ್ ಆಸ್ ಅ ಟಾರ್ಗೆಟ್ ಬೈ ಇಂಡಿಯಾ ಟು ಅಚೀವ್ ದ ನೆಟ್ ಝೀರೋ ಕಾರ್ಬನ್ ಎಮಿಷನ್ಸ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ 2070. ಹಾಗೆಯೇ ಮೂರನೇ ಪ್ರಶ್ನೆ, 12 diseases are covered under the UIP and which disease out of it is still not nationally covered? ಸೊ 12 ರೋಗಗಳಲ್ಲಿ ಈ ನಮ್ಮ ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದ ಅಡಿಯಲ್ಲಿ ಒಳಗೊಂಡಿದೆ. ಅದರಲ್ಲಿ ಯಾವ ರೋಗವು ಇನ್ನೂ ರಾಷ್ಟ್ರೀಯವಾಗಿ ಕಾರ್ಯಕ್ರಮದ ಅಡಿಯಲ್ಲಿ ಅದನ್ನು ಒಳಪಡಿಸಿಲ್ಲ? ದ ಆನ್ಸರ್ ಈಸ್ ಜಾಪನೀಸ್ ಎನ್ಸೆಫೆಲಾಟಿಸ್. ಯಾಕಂತ ಹೇಳಿದ್ರೆ ಇದು ಇದು ವ್ಯಾಪಕವಾಗಿ ಹರಡುವಂತ ಕಾಯಿಲೆ ಅಲ್ಲ, ಬದಲಾಗಿ ಕೆಲವೆಲ್ಲ ಒಂದು ಸ್ಥಳೀಯವಾಗಿ ಕೆಲವು ಪ್ರದೇಶಗಳಲ್ಲಿ ಮಾತ್ರ ಕಂಡು ಬರುವಂತಹ ಕಾರಣ ಇದನ್ನು ಪೂರ್ತಿಯಾಗಿ ಅಂದ್ರೆ ದೇಶವ್ಯಾಪಿಯಾಗಿ ಇನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ. ಆದ್ರೂ ನಮ್ಮ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ನ ಲಸಿಕೆ ಅಡಿಯಲ್ಲಿ ಬರುವಂತ ಇದು ಕೂಡ ಒಂದು ರೋಗಗಳಿಗೆ ಇರುವಂತ ಒಂದು ಲಸಿಕೆ ಇದಕ್ಕೆ ಒಳಪಟ್ಟಿದೆ. ಸೊ ದ ಆನ್ಸರ್ ಈಸ್ ಜಾಪನೀಸ್ ಎನ್ಸೆಫೆಲಾಟಿಸ್. ಈಗ ನಮ್ಮ ಇವತ್ತಿನ ಮೊದಲನೇ ಪ್ರಶ್ನೆ, ಇತ್ತೀಚೆಗಿನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅಥವಾ ನಮ್ಮ ಕೇಂದ್ರ ಗೃಹ ಇಲಾಖೆಯ ದತ್ತಾಂಶಗಳ ಪ್ರಕಾರ ಮಾವೋವಾದಿಗಳ ಭೌಗೋಳಿಕ ಪ್ರಭಾವವು ಎಷ್ಟು ಜಿಲ್ಲೆಗಳಿಗೆ ಇಳಿದಿದೆ? ಆಸ್ ಪರ್ ದ ಲೇಟೆಸ್ಟ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಡೇಟಾ, the geographical influence of the Maoist has reduced to how many districts? So here the right answer is option B, that is 41. ಸೊ ಯಾಕೆ ಈ ಡೇಟಾ ಅಥವಾ ಯಾಕೆ ಈ ಮಾಹಿತಿಯನ್ನು ನಾವು ಇವತ್ತಿನ ಒಂದು ಪ್ರಶ್ನೆ ಅಥವಾ ಇವತ್ತಿನ ಒಂದು ಸುದ್ದಿಯಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, ಪ್ರಮುಖವಾಗಿ ಪ್ರಜಾವಾಣಿ ಹಾಗೂ ಹೆಚ್ಚಿನ ನಮ್ಮ ದಿನಪತ್ರಿಕೆಯಲ್ಲಿ ಇವತ್ತು ನ್ಯೂಸ್ ಅಲ್ಲಿ ಬಂದಿದೆ. ಏನಂತ ಹೇಳಿದ್ರೆ, ಮಹಾರಾಷ್ಟ್ರದ ಗಡ್ ಚಿರೋಲಿ ಜಿಲ್ಲೆಯಲ್ಲಿ ಬಂಡುಕೋರರ ವಿರುದ್ಧ ಪೊಲೀಸರು ಶನಿವಾರ ನಡೆಸಿದ ಒಂದು ಎನ್ಕೌಂಟರ್ ನಲ್ಲಿ 26 ನಕ್ಸಲರು ಹತರಾಗಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಹಾಗೂ ಜಿಲ್ಲೆಯ ಮಾರ್ದಿಂತೋಲಾ ಅರಣ್ಯ ವ್ಯಾಪ್ತಿಯ ಕೋರ್ಚಿ ಎಂಬಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ನೇತೃತ್ವದಲ್ಲಿ ಪೊಲೀಸ್ ಕಮಾಂಡೋ ಪಡೆ ಶನಿವಾರ ಬೆಳಗ್ಗೆ ಶೋಧ ಕಾರ್ಯಾಚರಣೆಗೆ ಮುಂದಾಗಿದ್ದು, ಈ ಸಂದರ್ಭದಲ್ಲಿ ಬಂಡುಕೋರರು ಗುಂಡು ಹಾರಿಸಿದರು ಹಾಗೂ ಪ್ರತಿಯಾಗಿ ಕಮಾಂಡೋ ಪಡೆಯು ಗುಂಡು ಹಾರಿಸಿತು. ಸೊ ಇದು ನಮ್ಮ ಪ್ರಜಾವಾಣಿಯಲ್ಲಿ ಬಂದಂತ ಒಂದು ವಿಷಯ. ಹಾಗಿದ್ರೆ ಈ ನಕ್ಸಲರು ಅಂದರೆ ಯಾರು? ಸೊ ಇದು ನಮಗೆ ಮೊದಲು ತಿಳ್ಕೊಂಡಿರ್ಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಾನೊಂದು ಚಾನೆಲ್ನ ಇಲ್ಲಿ ಲಿಂಕ್ ಹಾಕಿದ್ದೇನೆ. ಇದು ನಮ್ದೇ ಚಾನೆಲ್, ಸಮರ್ಥ್ ಭಾರತ್ ಅಂತ ಹೇಳ್ಬಿಟ್ಟು. ಇದಕ್ಕೆ ಸಂಬಂಧಿಸಿದಾಗೆ ಇತ್ತೀಚೆಗೆ ಕಳೆದ ತಿಂಗಳಲ್ಲಿ ರೆಡ್ ಕಾರಿಡಾರ್ ಅಂತ ಹೇಳುವಂತ ಒಂದು ವಿಷಯದಲ್ಲಿ ಕೇವಲ 5 ನಿಮಿಷ ಜಿಕೆಗೆ ಸಂಬಂಧಿಸಿದಾಗೆ ನಕ್ಸಲಿಸಂಗೆ ಸಂಬಂಧಿಸಿದಾಗೆ ಉತ್ತಮವಾದ ಮಾಹಿತಿ ಈ ಒಂದು ಲಿಂಕ್ ನಲ್ಲಿದೆ ಅಥವಾ ಈ ವಿಡಿಯೋದಲ್ಲಿದೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೇವೆ. ಸೊ ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಯು ಕ್ಯಾನ್ ಗೋ ಅಂಡ್ ವಾಚ್ ದ ವಿಡಿಯೋ. ಇದರಲ್ಲಿ ತುಂಬಾನೇ ಇನ್ಫಾರ್ಮೇಶನ್ ಇದೆ ರಿಗಾರ್ಡಿಂಗ್ ದ ಮಾವೋವಾದಿಗಳು ಅಥವಾ ಈ ನಕ್ಸಲಿಸಂಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ. ಅದು ಹೇಗೆ, ಎಲ್ಲಿ ಉಂಟಾಯಿತು, ಯಾವ್ಯಾವ ರಾಜ್ಯಗಳಿಗೆ ಇದು ಪಸರಿಸಿದೆ. ಸೊ ಇದೆಲ್ಲ ಸ್ಮಾಲ್ gist of information is there in this particular video. So you can go and have and watch it. ಈಗ ಈ ನಮ್ಮ ಕೇಂದ್ರ ಗೃಹ ಇಲಾಖೆಯ ಒಂದು ಡೇಟಾ ಅಥವಾ ದತ್ತಾಂಶದ ಪ್ರಕಾರ 2010ರಲ್ಲಿ 96 ಜಿಲ್ಲೆಗಳಲ್ಲಿ ಈ ಒಂದು ಮಾವೋವಾದಿಗಳ ಒಂದು ಉಪಟಳ ಇತ್ತು ಅಥವಾ ಮಾವೋವಾದಿಗಳ ಒಂದು ರೀತಿಯ ಹಿಂಸಾತ್ಮಕವಾದಂತಹ ಪ್ರಕ್ರಿಯೆಗಳು ನಡೀತಾ ಇತ್ತು. ಆದರೆ ಇವಾಗ ಕೇವಲ 10 ಈ ರೆಡ್ ಕಾರಿಡಾರ್ ಸ್ಟೇಟ್ಸ್ ಅಂತ ಹೇಳುವಂತ ಈ ರಾಜ್ಯಗಳಲ್ಲಿ ಈಗ ಕೇವಲ ಅದು 41 ಜಿಲ್ಲೆಗಳಿಗೆ ಅದೀಗ ಇಳಿದಿದೆ. ಅಂದ್ರೆ ಅವರ ಅಟ್ಟಹಾಸ ತಕ್ಕಮಟ್ಟಿಗೆ ಕಡಿಮೆ ಆಗಿದೆ ಎಂಬುದನ್ನು ಇದು ಸೂಚಿಸುವಂಥದ್ದು. ಓಕೆ, ಸೊ ರೆಡ್ ಕಾರಿಡಾರ್ ಸ್ಟೇಟ್ಸ್ ಅಂದ್ರೆ ಯಾವುದು? ಸೊ ರೆಡ್ ಕಾರಿಡಾರ್ ಸ್ಟೇಟ್ಸ್, ಈ 10 ರೆಡ್ ಕಾರಿಡಾರ್ ಸ್ಟೇಟ್ಸ್ ಯಾವುದು ಅಂತ ಹೇಳಿದ್ರೆ, ಎಲ್ಲಿ ನಮ್ಮ ಈ ಒಂದು ಲೆಫ್ಟ್ ವಿಂಗ್ ಮಾವೋಯಿಸ್ಟ್, ಸೊ ಈ ಲೆಫ್ಟ್ ವಿಂಗ್ ಮಾವೋಯಿಸ್ಟ್ ಅಥವಾ ನಕ್ಸಲಿಸಂ ಅಂತ ಏನ್ ಹೇಳ್ತೇವೆ ನಾವು, ಅದು ಎಲ್ಲಿ ತುಂಬಾನೇ ಪ್ರಾಬಲ್ಯವಾಗಿದೆ
ಅಂತಹ ಒಂದು ವಲಯ ಅಥವಾ ಪ್ರದೇಶಗಳನ್ನು ನಾವು ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ ರೆಡ್ ಕಾರಿಡಾರ್ ಏರಿಯಾ ಅಂತ ಹೇಳುವಂಥದ್ದು. ಸೊ ಇದು ಇವಾಗ ಇವರ ಒಂದು ತಕ್ಕ ಮಟ್ಟಿನ ಒಂದು ರೀತಿಯ ಕಾರ್ಯಾಚರಣೆ ಅಥವಾ ಇವರು ಮಾಡುವಂತಹ ಹಿಂಸೆ ತಕ್ಕ ಮಟ್ಟಿಗೆ ಅದು ಕಂಟ್ರೋಲ್ ಅಲ್ಲಿ ಬಂದಿದೆ ಅಂತ ಹೇಳುವುದಕ್ಕೆ ಈ ಜಿಲ್ಲೆಗೆ ಸಂಬಂಧಿಸಿದ ಒಂದು ಅಂಕಿಅಂಶಗಳ ಒಂದು ಮಾಹಿತಿಯನ್ನು ನೋಡುವಾಗಲೇ ಇದು ನಮಗೆ ಗೊತ್ತಾಗ್ಬಿಡ್ತದೆ. ಆದ್ರೂ ಈ ರೆಡ್ ಕಾರಿಡಾರ್ ಏರಿಯಾದಲ್ಲಿ ಬರುವಂತಹ 10 ರಾಜ್ಯಗಳು ಯಾವುದು ಅಂತ ಹೇಳಿದ್ರೆ ಆಂಧ್ರ ಪ್ರದೇಶ್, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಒಡಿಸ್ಸಾ, ತೆಲಂಗಾಣ, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡಿನ ಉತ್ತರ ಭಾಗದ ಕೆಲವು ಪ್ರದೇಶಗಳಲ್ಲಿ ಮಾತ್ರ. ಸೊ ಇದು ರೆಡ್ ಕಾರಿಡಾರ್ ಏರಿಯಾಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಗಳು. ಹಾಗೇನೆ ಇದಕ್ಕೆ ಸಂಬಂಧಿಸಿದಾಗೆ ನಕ್ಸಲರನ್ನು ಮಟ್ಟ ಹಾಕ್ಲಿಕ್ಕೆ ಸರ್ಕಾರವು ಒಂದು ಸಮಾಧಾನ್ ಡಾಕ್ಟ್ರಿನ್ ಅಂತ ಹೇಳುವಂತ ನಕ್ಸಲಿಸಮ್ ಅನ್ನು ಕೌಂಟರ್ ಆಕ್ಟ್ ಮಾಡ್ಲಿಕ್ಕೆ ಸಮಾಧಾನ್ ಡಾಕ್ಟ್ರಿನ್ ಅಂತ ಬಂದಿದೆ. ಡಾಕ್ಟ್ರಿನ್ ಅಥವಾ ಅಂತ ಹೇಳುವಂತ ಒಂದು ಅಂಶವನ್ನು ಅವರು ಹೊರತಂದಿದ್ದಾರೆ. ಸೊ ಈ ಒಂದು ಡಾಕ್ಟ್ರಿನ್ ನ ಆಧಾರದಲ್ಲಿ ಕಾರ್ಯತಂತ್ರವನ್ನು ಆ ರೀತಿಯಾಗಿ ಅವರು ಆಯೋಜಿಸಿರುವ ಕಾರಣ ಇವತ್ತು ನಮ್ಮ ಗೃಹ ಇಲಾಖೆ ಇರ್ಬೋದು, ಆಯಾಯ ರಾಜ್ಯಗಳಿರ್ಬೋದು, ಈ ನಕ್ಸಲಿಸಮ್ ಅನ್ನು ಸದೆಬಡಲಿಕ್ಕೆ ಯಶಸ್ವಿಯಾಗಿದೆ. ಸೊ ಸಮಾಧಾನ್ ಡಾಕ್ಟ್ರಿನ್ ಆ ಪ್ರಮುಖವಾದಂತಹ ಅಂಶಗಳು ಯಾವುದು ಅಂತ ಹೇಳಿದ್ರೆ ಸ್ಮಾರ್ಟ್ ಲೀಡರ್ಶಿಪ್, ಹಾಗೇನೆ ಅಗ್ರೆಸಿವ್ ಸ್ಟ್ರಾಟಜಿ. ಅಂದ್ರೆ ಅಗ್ರೆಸಿವ್ ಸ್ಟ್ರಾಟಜಿ ಅಂತ ಹೇಳಿದ್ರೆ ಅವರ ಕಾರ್ಯತಂತ್ರಕ್ಕೆ ಪ್ರತಿರೂಪವಾಗಿ ನಾವುಗಳು ಕೂಡ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ನಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿಕೊಂಡು ಅವರ ಹಿಂಸಾತ್ಮಕ ಪ್ರವೃತ್ತಿಗಳನ್ನು ಮಟ್ಟ ಹಾಕ್ಲಿಕ್ಕೆ ಇರುವಂತಹ ಒಂದು ಕಾರ್ಯತಂತ್ರ. ಹಾಗೇನೆ ಮೋಟಿವೇಶನ್ ಅಂಡ್ ಟ್ರೈನಿಂಗ್. ಸೊ ಯಾಕೆ ಇದು ಮೋಟಿವೇಶನ್ ಅಂಡ್ ಟ್ರೈನಿಂಗ್ ಬೇಕಾಗ್ತದೆ ಅಂತ ಹೇಳಿದ್ರೆ ಹೆಚ್ಚಾಗಿ ಈ ನಕ್ಸಲಿಸಂಗೆ ಬಲಿಯಾಗುವಂತ ನಮ್ಮ ಜನರಲ್ಲಿ ಹೆಚ್ಚಿನವರು ಬುಡಕಟ್ಟು ಯುವಕರು. ಸೊ ಅವರಿಗೆ ಸರಿಯಾದ ರೀತಿ ದೇಶದ ಬಗ್ಗೆ ಉತ್ತಮ ರೀತಿಯ ಸಕಾರಾತ್ಮಕವಾದಂತಹ ಭಾವನೆ ಹಾಗೂ ಅವರಿಗೆ ಸೂಕ್ತ ರೀತಿಯ ತರಬೇತಿಗಳನ್ನು ಕೊಟ್ಟು ಆ ರೀತಿಯಾಗಿ ಅಂದ್ರೆ ಮೇನ್ ಸ್ಟ್ರೀಮ್ಗೆ ನಾವು ಅವರನ್ನು ಇನ್ವಾಲ್ವ್ ಮಾಡಿದ್ರೆ ಖಂಡಿತವಾಗಿ ನಕ್ಸಲಿಸಂಗೆ ಸಂಬಂಧಿಸಿದಂತ ಅವರ ಕಾರ್ಯಚಟುವಟಿಕೆ ಅವರು ಒಳಗಾಗುವುದನ್ನೋದನ್ನು ತಡೆಗಟ್ಟಿಸ್ಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಾಗೇನೆ ಆಕ್ಷನಬಲ್ ಇಂಟೆಲಿಜೆನ್ಸ್, ಡ್ಯಾಶ್ ಬೋರ್ಡ್ ಬೇಸ್ಡ್ KPIs, ಕೀ ರಿಸಲ್ಟ್ ಏರಿಯಾಸ್, ಹಾಗೇನೆ ಹಾರ್ನೆಸಿಂಗ್ ಟೆಕ್ನಾಲಜಿ, ತಂತ್ರಜ್ಞಾನವನ್ನು ಪರಿಪೂರ್ಣ ರೀತಿಯಲ್ಲಿ ಇವರ ಸಮಸ್ಯೆಗೆ ತಕ್ಕ ಹಾಗೆ ಅದನ್ನು ಮಟ್ಟ ಹಾಕ್ಲಿಕ್ಕೆ ಬಳಸುವಂಥದ್ದು. ಆಕ್ಷನ್ ಪ್ಲಾನ್ ಅಂಡ್ ನೋ ಆಕ್ಸೆಸ್ ಟು ಫೈನಾನ್ಸಿಂಗ್. ಸೊ ನಕ್ಸಲಿಸಂಗೆ ಪೂರಕವಾಗಿ ಅದನ್ನು ಫೈನಾನ್ಸ್ ಮಾಡಲಿಕ್ಕೆ ಅಥವಾ ಅದು ಆಯಾಯ ಪ್ರದೇಶಗಳಲ್ಲಿ ಸರಿಯಾದ ರೀತಿಯಲ್ಲಿ ಗರಿಗೆದರ್ಲಿಕ್ಕೆ ಬೇಕಾದ ರೀತಿಯಲ್ಲಿ ಫೈನಾನ್ಸಿಂಗ್ ಮಾಡುವಂತ ಒಂದು ವ್ಯವಸ್ಥೆಗಳು ಕೂಡ ಉಂಟು. ಸೊ ಅಂತ ಫೈನಾನ್ಸಿಂಗ್ಗೆ ಸಂಬಂಧಿಸಿದ ಆ ಒಂದು ಅಂಶಗಳನ್ನು ಕೂಡ ತಡೆಗಟ್ಟುವುದು ಈ ಸಮಾಧಾನ್ ಡಾಕ್ಟ್ರಿನ್ ಅಲ್ಲಿ ಒಳಗೊಂಡಿದೆ. ಸೊ ಒಟ್ಟಾರೆಯಾಗಿ ನಾವು ಹೇಳ್ಬೇಕಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು, ಆಯಾಯ ರಾಜ್ಯ ಸರ್ಕಾರಗಳು ತುಂಬಾನೇ ಉತ್ತಮ ರೀತಿಯಲ್ಲಿ ಈ ಒಂದು ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಥವಾ ನಕ್ಸಲಿಸಂ ಅನ್ನು ತಕ್ಕಮಟ್ಟಿಗೆ ಸದೆಬಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಅಂತ ನಾವು ಹೇಳ್ಬೋದು. ಆದ್ರೆ ಇನ್ನೂ ಕೂಡ ಸೊ ಈ ನ್ಯೂಸ್ ನೋಡುವಾಗ ಸೊ ಸಮರ್ಥ್ ಭಾರತ್ನ ಈ ರೆಡ್ ಕಾರಿಡಾರ್ ವಿಡಿಯೋ ಬಗ್ಗೆ ನೀವು ನೋಡ್ಬೋದು. ಹಾಗೇನೆ ಇದು ನಮ್ಮ ಪ್ರಜಾವಾಣಿಯಲ್ಲಿ ಬಂದಂತ ಒಂದು ನ್ಯೂಸ್ ಐಟಮ್. ಸೊ ಹಾಗಾಗಿ ಈ ವಿಷಯಗಳನ್ನೆಲ್ಲ ನಾವು ಹಾಕಬೇಕಾಯ್ತು. ಎರಡನೇ ಪ್ರಶ್ನೆ ನೋಡಿ, ಕರ್ನಾಟಕದಲ್ಲಿ ಯಾವ ಇಲಾಖೆಯು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಮತ್ತು ಜಲ್ ಜೀವನ್ ಮಿಷನ್ ಯೋಜನೆಗಳನ್ನು ನಿರ್ವಹಿಸುತ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ವಿಚ್ ಡಿಪಾರ್ಟ್ಮೆಂಟ್ ಇನ್ ಕರ್ನಾಟಕ ಅಡ್ಮಿನಿಸ್ಟರ್ಸ್ ದ ಸ್ವಚ್ಛ ಭಾರತ್ ಗ್ರಾಮೀಣ್ ಮಿಷನ್ ಅಂಡ್ ದ ಜಲ್ ಜೀವನ್ ಮಿಷನ್ ಪ್ರಾಜೆಕ್ಟ್ಸ್. ದ ರೈಟ್ ಆನ್ಸರ್ ಈಸ್ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್. ಸೊ ಇದನ್ನು ಯಾಕೆ ನಾವಿಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಅಡ್ಮಿನಿಸ್ಟರ್ಸ್ ದ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ್ ಕರ್ನಾಟಕ ಅಂಡ್ ದ ಜಲ್ ಜೀವನ್ ಮಿಷನ್ ಕರ್ನಾಟಕ, ಆಲ್ಸೋ ನೋನ್ ಆಸ್ ಮನೆ ಮನೆಗೆ ಗಂಗಾ ಕಾಂಪೊನೆಂಟ್ಸ್ ಗಂಗಾ ಅಂತ ಹೇಳುವಂತಹ ಒಂದು ಹೇಳಿಕೆಯ ಮೂಲಕ ಈ ಒಂದು ಪ್ರೋಗ್ರಾಮ್ ಅನ್ನು ಅವರು ಅನುಷ್ಠಾನಗೊಳಿಸಿದ್ದಾರೆ. ಹಾಗೂ ಈ RDWSD ಅಂದ್ರೆ ರೂರಲ್ ಡ್ರಿಂಕಿಂಗ್ ವಾಟರ್ ಮತ್ತು ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್, ಇಟ್ ಈಸ್ ಎನ್ಶೂರಿಂಗ್ ಸ್ಯಾನಿಟೇಷನ್ ಅಂಡ್ ಪ್ರೊವೈಡಿಂಗ್ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಟು ದ ರೂರಲ್ ಏರಿಯಾಸ್ ಆಫ್ ಕರ್ನಾಟಕ. ಹಾಗೆ ಇದನ್ನು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಇವತ್ತು ಅಂತ ಹೇಳಿದ್ರೆ ಈ ನಮ್ಮ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಗವರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಬೆಸ್ಟ್ ಕಮ್ಯುನಿಕೇಶನ್ ಇನ್ ಸ್ಯಾನಿಟೇಷನ್ ಅವಾರ್ಡ್. ಸೊ ಉತ್ತಮ ಸಂವಹನ ಶುಚಿತ್ವ ಪ್ರಶಸ್ತಿಗೆ ಸಂಬಂಧಿಸಿದಾಗೆ ಉತ್ತಮ ಸಂವಹನ ಕ್ಯಾಟಗರಿಯಲ್ಲಿ 2021ರಲ್ಲಿ ಡಿಜಿಟಲ್ ಕಮ್ಯುನಿಕೇಶನ್ ಕ್ಯಾಟಗರಿಗೆ ಸಂಬಂಧಿಸಿದಾಗೆ ಇಂಡಿಯನ್ ಸ್ಯಾನಿಟೇಷನ್ ಕೋಆಲಿಷನ್ ಅಂತ ಹೇಳುವಂತ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ಸ್ ಆಫ್ ಕಾಮರ್ಸ್ ಆಫ್ ಇಂಡಸ್ಟ್ರಿ ಅವರ ಒಂದು ಪ್ರಾಯೋಜಕತ್ವದಲ್ಲಿ ಒಂದು ಪ್ರಶಸ್ತಿಯು ಲಭಿಸಿದೆ. ಇಟ್ ಈಸ್ ಬೇಸಿಕಲಿ ಗಿವನ್ ಫಾರ್ ಕ್ರಿಯೇಟಿಂಗ್ ಅವೇರ್ನೆಸ್ ಅಬೌಟ್ ಸ್ಯಾನಿಟೇಷನ್ ಯೂಸಿಂಗ್ ಡಿಜಿಟಲ್ ಮೀಡಿಯಾ. ಅಂದ್ರೆ ಯಾವ ರಾಜ್ಯಗಳು ಈ ಒಂದು ನೈರ್ಮಲ್ಯ ಮತ್ತು ಶುಚಿತ್ವಕ್ಕೆ ಸಂಬಂಧಿಸಿದಾಗೆ
ಡಿಜಿಟಲ್ ಮಾಧ್ಯಮದ ಮೂಲಕ ಜನರಿಗೆ ಒಂದು ಜಾಗೃತಿಯನ್ನು ಉಂಟು ಮಾಡ್ತದೆ. ಸೊ ಅಂತಹ ರಾಜ್ಯಗಳಿಗೆ ಈ ಅವಾರ್ಡ್ ಅನ್ನು ಕೊಡುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕಕ್ಕೂ ಅಥವಾ ಈ ಡಿಪಾರ್ಟ್ಮೆಂಟ್ ರೂರಲ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್ ಡಿಪಾರ್ಟ್ಮೆಂಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಈ ಇಲಾಖೆಗೂ ಕೂಡ ಪ್ರಶಸ್ತಿ ಬಂದಿದೆ. ಮೂರನೇದು, ಇವುಗಳಲ್ಲಿ ಯಾವುದು ಎಪಿಫೈಟ್ ಅಲ್ಲ? Which among the following is not an epiphyte? So the options are there before you, and here the right answer is Rafflesia. Rafflesia ಅಂತ ಹೇಳುವಂತ ಈ ಹೂ ಏನಿದೆ ಅದು ಎಪಿಫೈಟ್ ಅಲ್ಲ. ಸೊ ಎಪಿಫೈಟ್ ಅಂದ್ರೆ ಬೇಸಿಕಲಿ ಏನು ಅದು ನಮಗೆ ಗೊತ್ತಿರಬೇಕು. ಪಾಚಿಗಳು, ಆರ್ಕಿಡ್ಗಳು, ಕಲ್ಲು ಹೂಗಳು ಇವೆಲ್ಲ ಎಪಿಫೈಟ್ಸ್. ಹಾಗಿದ್ರೆ ಏನಿದು ಎಪಿಫೈಟ್ ಅಂತ ಹೇಳಿದ್ರೆ, ಸೊ ಬೇಸಿಕಲಿ ಎಪಿಫೈಟ್ಸ್ ಅಂತ ಹೇಳಿದ್ರೆ ಇದು ಯಾವುದೇ ಸಸ್ಯ ಇನ್ನೊಂದು ಸಸ್ಯವನ್ನು ಬಳಸಿ ತಮಗೆ ಭೌತಿಕವಾಗಿರುವಂತಹ ಒಂದು ಸಪೋರ್ಟ್ ಸಿಗ್ಲಿಕ್ಕೆ ಹೆಚ್ಚಾಗಿ, ಈಗ ಫಾರ್ ಎಕ್ಸಾಂಪಲ್ ಮಾವಿನ ಮರದ ಮೇಲೆ ಕೆಲವೆಲ್ಲ ಒಂದು ರೀತಿಯ ಎಪಿಫೈಟ್ಸ್ಗಳು ಇರ್ತವೆ. ಸೊ ಅವು ಇನ್ನೊಂದು ಸಸ್ಯಕ್ಕೆ ಅಥವಾ ತಾಯಿ ಸಸ್ಯಕ್ಕೆ ಏನು ಹಿಂಸೆ ಮಾಡುವುದಿಲ್ಲ ಅಥವಾ ಯಾವುದೇ ರೀತಿಯ ಪ್ಯಾರಸೈಟಿಕ್ ಅಂಶಗಳನ್ನು ಅದು ಹೊಂದುವುದಿಲ್ಲ. ಬದಲಾಗಿ ಕೇವಲ ಸಪೋರ್ಟ್ಗೋಸ್ಕರ ಈ ರೀತಿ ಇನ್ನೊಂದು ಸಸ್ಯ ಅಥವಾ ಗಿಡ ಅಥವಾ ಮರದ ಮೇಲೆ ಅದು ಅವಲಂಬನೆಯನ್ನು ಪಡ್ಕೊಳ್ತದೆ. ಓನ್ಲಿ ಫಾರ್ ದ ಪರ್ಪಸ್ ಆಫ್ ಫಿಸಿಕಲ್ ಸಪೋರ್ಟ್. ಸೊ ಅಂತಹ ಗಿಡಗಳನ್ನು ನಾವು ಅಥವಾ ಅಂತಹ ಪ್ಲಾಂಟ್ಸ್ಗಳನ್ನು ಅಥವಾ ಸಸ್ಯವರ್ಗಗಳನ್ನು ನಾವು ಎಪಿಫೈಟ್ಸ್ ಅಂತ ಹೇಳುವಂಥದ್ದು. ಸೊ ಬೇಸಿಕಲಿ ಅವುಗಳು ಫಿಸಿಕಲ್ ಸಪೋರ್ಟ್ ಇದಕ್ಕೋಸ್ಕರ ಮಾತ್ರ ಅದು ಆ ಒಂದು ಗಿಡದ ಮೇಲೆ ಅಥವಾ ಮರವನ್ನು ಅದು ಅವಲಂಬಿಸಿರುವಂಥದ್ದು. ಹಾಗೆಯೇ ಎಪಿಫೈಟ್ಸ್ ಡು ನಾಟ್ ಹಾರ್ಮ್ ದ ಹೋಸ್ಟ್ ಪ್ಲಾಂಟ್. ಅಂದ್ರೆ ಯಾವುದೇ ಸಸ್ಯ ಅಥವಾ ಗಿಡ ಮರಗಳು ಈ ಎಪಿಫೈಟ್ಸ್ಗಳು ಅವುಗಳಿಗೆ ಯಾವುದೇ ರೀತಿಯ ಹಾನಿಯನ್ನು ಉಂಟು ಮಾಡುವುದಿಲ್ಲ. ಸೊ ಹಾಗಾಗಿ ಈ ಪಾಚಿಗಳಿರ್ಬೋದು, ಮಾಸಸ್ ಪಾಚಿಗಳು, ಹಾಗೇನೆ ಆರ್ಕಿಡ್ಗಳು ಆಲ್ಸೋ ದೇ ಆರ್ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಎಪಿಫೈಟ್ಸ್. ಲಿಚನ್ಸ್ಗಳು, ಕಲ್ಲು ಹೂಗಳು, ಫರ್ನ್ಸ್ಗಳು, ಜರಿ ಹೂಗಳು ಅಂತ ಹೇಳ್ತೇವೆ. ಹಾಗೇನೆ ಬ್ರೋಮೆಲೈಡ್ಸ್ ಇವೆಲ್ಲವೂ ಕೂಡ ಎಪಿಫೈಟ್ಸ್ಗೆ ಉತ್ತಮ ಉದಾಹರಣೆಗಳು. ಹಾಗೇನೆ ಪ್ಯಾರಸೈಟಿಕ್ ಸಸ್ಯವರ್ಗಗಳಿವೆ. ಸೊ ಪ್ಯಾರಸೈಟಿಕ್ ಸಸ್ಯಗಳು ಅಂತ ಹೇಳಿದ್ರೆ ಹೆಚ್ಚಾಗಿ ಅದು ಯಾವುದಾದ್ರೂ ಒಂದು ಸಸ್ಯ ಅಥವಾ ಯಾವುದಾದ್ರೂ ಒಂದು ಜೀವಿಯ ಮೇಲೆ ಪೂರ್ತಿಯಾಗಿ ಪರಾವಲಂಬನೆಯನ್ನು ಮಾಡಿಕೊಂಡಿರ್ತದೆ. ಆಶ್ರಯಕ್ಕೋಸ್ಕರ ಅವುಗಳಿಂದ ಸತ್ವದ ಅಂಶಗಳಿಗೆ ಪಡಿಲಿಕ್ಕೋಸ್ಕರ ಹೆಚ್ಚಾಗಿ ಅದು ಅವಲಂಬನೆಯನ್ನು ಮಾಡ್ಕೊಂಡಿರ್ತದೆ. ಸೊ ಅಂಥವುಗಳಿಗೆ ನಾವು ಪರಾವಲಂಬಿಗಳು ಅಥವಾ ಪ್ಯಾರಸೈಟ್ಸ್ ಅಂತ ನಾವು ಹೇಳುವಂಥದ್ದು. ಓಕೆ, ಸೊ ಪ್ಯಾರಸೈಟ್ಸ್ ಡಿಪೆಂಡ್ ಆನ್ ದ ಹೋಸ್ಟ್ ಫಾರ್ ನ್ಯೂಟ್ರಿಯೆಂಟ್, ಶೆಲ್ಟರ್ ಅಂಡ್ ಪ್ರೊಟೆಕ್ಷನ್. ಸೊ ಪೌಷ್ಟಿಕಾಂಶಕ್ಕಿರ್ಬೋದು, ಆಶ್ರಯಕ್ಕಿರ್ಬೋದು, ರಕ್ಷಣೆಗಿರ್ಬೋದು, ಅದು ಇನ್ನೊಂದು ಜೀವಿಯ ಮೇಲೆ ಅದು ಹೆಚ್ಚಾಗಿ ಅವಲಂಬನೆಯನ್ನು ಪಡ್ಕೊಂಡಿರ್ತದೆ. ಹಾಗೆ ಇನ್ನೊಂದು ವಿಷಯ ಪ್ಯಾರಸೈಟ್ಸ್ ಇದೇನಪ್ಪಾ ಅಂತ ಹೇಳಿದ್ರೆ, ಇದು ಆ ಅವಲಂಬನೆಗೊಳ್ಳುವಂತಹ ಜೀವಿಯ ಮೇಲೆ ಯಾವಾಗಲೂ ಅದಕ್ಕೆ ಹಾನಿಯನ್ನು ಉಂಟು ಮಾಡ್ತದೆ. Is it clear? So that is how parasites are. So ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಯಾವುದು ಅಂತ ಹೇಳಿದ್ರೆ ರಫ್ಲೇಸಿಯಾ, ಕಸ್ಕಟ, ಮಿಸ್ಲ್ಟೋ, ಔಲ್ಸ್ ಕ್ಲೋವರ್, ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್. ಸೊ ವೈರಸ್ಗಳು ಇರ್ತದೆ, ಕೆಲವು ಸಸ್ಯಗಳು ಇರ್ತದೆ, ಕೆಲವು ಪ್ರಾಣಿಗಳು ಇರ್ತದೆ. ಸೊ ಪ್ಯಾರಸೈಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಜೀವಿಯು ಇನ್ನೊಂದು ಜೀವಿಯ ಮೇಲೆ ಎಲ್ಲದಕ್ಕೂ ಆಶ್ರಯಕ್ಕೆ, ಪೌಷ್ಟಿಕಾಂಶಕ್ಕೆ ಎಲ್ಲದಕ್ಕೂ ಈ ರೀತಿ ಅವಲಂಬನೆಗೆ ಒಳಪಡುವಾಗ ಅಂತಹ ಜೀವಿಗಳನ್ನು ನಾವು ಪ್ಯಾರಸೈಟ್ಸ್ ಅಂತ ಹೇಳ್ತೇವೆ. ಸೊ ಸಸ್ಯಗಳಲ್ಲೂ ಪ್ಯಾರಸೈಟ್ಸ್ ಅಂತ ಇದ್ದಾವೆ, ಪರಾವಲಂಬಿ ಸಸ್ಯಗಳು ಅಂತ ಹೇಳಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಫ್ಲೇಸಿಯಾ, ಕಸ್ಕಟ, ಮಿಸ್ಲ್ಟೋ, ಔಲ್ಸ್ ಕ್ಲೋವರ್, ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್. ಪ್ಲಾಸ್ಮೋಡಿಯಂ ವಿವ್ಯಾಕ್ಸ್ ಇಸ್ ಅ ವೈರಸ್. ಅರ್ಥ ಆಯ್ತಲ್ಲ? ಸೊ ಅದೇನೇ ಇರಲಿ. ಸೊ ರೆಫ್ಲೇಸಿಯಾ ಬಗ್ಗೆ ಇಲ್ಲಿ ನಾವು ಪ್ರಶ್ನೆ ಹಾಕಿರುವುದರಿಂದ ನಾವು ರೆಫ್ಲೇಸಿಯಾ ಬಗ್ಗೆ ಹೆಚ್ಚುವರಿಯಾಗಿ ಕಾನ್ಸಂಟ್ರೇಷನ್ ಮಾಡುವ. ಸೊ ಬೇಸಿಕಲಿ ನೋಡಿ, ಎಪಿಫೈಟ್ಸ್ ಅಂದ್ರೆ ಹೀಗೆ ಒಂದು ಎಕ್ಸಾಂಪಲ್ ಆರ್ಕಿಡ್ಸ್ ಕೊಟ್ಟು ನೋಡಿ, ಇದು ಮರ, ಅದರ ಮೇಲೆ ಈ ರೀತಿಯಾಗಿ ಕೇವಲ ಒಂದು ಸಪೋರ್ಟಿಗೋಸ್ಕರ ಇದು ಬೆಳೆಯುವಂಥದ್ದು, ಅಂಥದಕ್ಕೆ ನಾವು ಎಪಿಫೈಟ್ಸ್ ಅಂತ ಹೇಳುವಂಥದ್ದು. ಅದೇ ರೀತಿಯಲ್ಲಿ ಪ್ಯಾರಸೈಟಿಕ್ ಸಸ್ಯಗಳಲ್ಲಿ ಈ ರೆಫ್ಲೇಸಿಯಾ ಒಂದು ಉತ್ತಮ ಉದಾಹರಣೆ. ಅರ್ಥ ಆಯ್ತಲ್ಲ? ಸೊ ಈ ರಫ್ಲೇಸಿಯಾ ಏನು ಹೂ ಇದೆ ಅದು ತುಂಬಾನೇ ಹೆಸರುವಾಸಿಯಾದ ಹೂ. ಹೆಸರುವಾಸಿ ಅಂತ ಹೇಳಿದ್ರೆ ಅದರ ಅಂದಕ್ಕೆ ಅಥವಾ ಅದರ ಸುವಾಸನೆಗೆಲ್ಲ ತುಂಬಾನೇ ದುರ್ಗಂಧ ಬೀಳುವಂತ ಒಂದು ಹೂ ಇದು. ಹಾಗೂ ವಿಶ್ವದ ಅತಿ ದೊಡ್ಡ ಹೂ ಅಂತ ಹೇಳುವಂತ ಹೆಗ್ಗಳಿಕೆ ಕೂಡ ಈ ರಫ್ಲೇಸಿಯಾಗಿರುವಂಥದ್ದು. ಇದು ಹೆಚ್ಚಾಗಿ ಇಂಡೋನೇಷ್ಯಾ ಮತ್ತು ಉಷ್ಣ ವಲಯದ ಕೆಲ ಭಾಗಗಳಲ್ಲಿ, ಬ್ರೂನೆ, ಜಾವಾ, ಇಂಡೋನೇಷ್ಯಾದ ಕೆಲ ದ್ವೀಪಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುವಂಥದ್ದು. ಹಾಗೆ ಇದು ಕೂಡ ಅಷ್ಟೇ, ಇದೊಂದು ಬಳ್ಳಿ ಆಕ್ಚುಲಿ. ಹಾಗೂ ಪರಾವಲಂಬಿ ಸಸ್ಯಗಳ ಮೇಲೆ ಇದು ಬೆಳೆದು ಆ ಪರಾವಲಂಬಿ ಸಸ್ಯಗಳಲ್ಲಿರುವಂತಹ ಎಲ್ಲ ಒಂದು ರೀತಿಯ ಪೋಷಕಾಂಶಗಳನ್ನು ಕೂಡ ಇದು ಹೀರ್ಕೊಂಡು ಬೆಳೆಯುವಂಥದ್ದು. ಅರ್ಥ ಆಯ್ತಲ್ಲ? ಮತ್ತು ಈ ಹೂ ಬಿಡುವಂತ ಸಂದರ್ಭದಲ್ಲಿ ಕೂಡ ಅಷ್ಟೇ ತುಂಬಾನೇ ಕೊಳೆತ ಮಾಂಸದ ದುರ್ನಾತವನ್ನು ಕೂಡ ಬೀರುವಂತಹ ಇದೊಂದು ಹೂವು. ಸೊ ಈ ಸಸ್ಯ ಏನಿದೆ, ರೆಫ್ಲೇಸಿಯಾ ಸಸ್ಯ ಇದೆಯಲ್ಲ, ಬೇಸಿಕಲಿ ಅದೊಂದು ಕ್ರೀಪರ್. ಹಾಗೂ ಆ ಹೋಸ್ಟ್ ಪ್ಲಾಂಟ್ ನ ಮೇಲೆ ಹೆಚ್ಚಿನ ಈ ಒಂದು ನ್ಯೂಟ್ರಿಯೆಂಟ್ಸ್ ಮತ್ತು ಆಶ್ರಯಕ್ಕೆ ಅದು ಡಿಪೆಂಡೆನ್ಸಿ ಇರುವಂತಹ ಒಂದು ಸಸ್ಯ. ಅದಕ್ಕೆ ಇದನ್ನು ಪ್ಯಾರಸೈಟಿಕ್ ಪ್ಲಾಂಟ್ಸ್ ನ ಕ್ಯಾಟಗರಿಯಲ್ಲಿ ನಾವು ಇದನ್ನು ಹಾಕಿರುವಂಥದ್ದು.
ಸೊ ಇಲ್ಲಿ ತುಂಬಾ ಉದಾಹರಣೆಗಳುಂಟು. ಪ್ಯಾರಾಸೈಟಿಕ್ ಪ್ಲಾಂಟ್ಸ್ಗೆ ಸಂಬಂಧಿಸಿದಾಗೆ ರೆಫ್ಲೇಸಿಯಾ, ಕಸ್ಕಟಾ, ಐವಿ ಬ್ರೋಮೈಡ್, ಇಂಡಿಯನ್ ಪೇಂಟ್ ಬ್ರಷ್, ಹಾಗೆ ಔಲ್ಸ್ ಕ್ಲೋವರ್. ಸೊ ಈ ರೀತಿಯ ಇವೆಲ್ಲ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ಗೆ ಉತ್ತಮ ಉದಾಹರಣೆ. ಸೊ ಇದು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಹೌದಾ ಅಲ್ವಾ? ಸೊ ಸೆಲೆಕ್ಟಿವ್ ಲಾಗಿಂಗ್ ಆಫ್ ಟ್ರೀಸ್ ಇನ್ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಇಂಪ್ಯಾಕ್ಟೆಡ್ ದ ಎಪಿಫೈಟ್ ಕಮ್ಯುನಿಟಿ ಅಂಡ್ ಸೆಲೆಕ್ಟಿವ್ ಲಾಗಿಂಗ್ ಆಫ್ ಟ್ರೀಸ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಹ್ಯಾವ್ ಪ್ರೊಫೌಂಡ್ಲಿ ಇಂಪ್ಯಾಕ್ಟೆಡ್ ದ ಎಪಿಫೈಟ್ ಕಮ್ಯುನಿಟಿ and the effects continue to persist even 40 years after logging activities are stopped, finds a new study published recently in the journal Frontiers for Forest and Global Change. ಸೊ ಲಾಗಿಂಗ್ ಅಂತ ಹೇಳಿದ್ರೆ ಈ ಮರಗಳನ್ನು ಪಶ್ಚಿಮ ಘಟ್ಟಗಳಲ್ಲಿ ಏನು ಕಡಿದು ಅದನ್ನು ಪ್ರಾಸೆಸ್ ಮಾಡಿಕೊಂಡು ಹೆಚ್ಚಾಗಿ ಮಾಡ್ತಾರೆ ಟ್ರಾನ್ಸ್ಪೋರ್ಟೇಷನ್ಗೆ ಮತ್ತು ಬೇರೆ ಬೇರೆ ರೀತಿಯ ಕಮರ್ಷಿಯಲ್ ಪರ್ಪಸ್ಗಳಿಗೆ. ಸೊ ಅದರಿಂದಾಗಿ ಈ ದೊಡ್ಡ ದೊಡ್ಡ ಮರಗಳ ಮೇಲೆ ಆಶ್ರಯಕ್ಕೆ ಅಂತ ಬೆಳೆಯುವಂತಹ ಎಷ್ಟೋ ಎಪಿಫೈಟ್ಗಳಿಗೆ ಅದು ಒಂದು ರೀತಿ ಅದರ ಮೇಲೆ ಅದು ಇಂಪ್ಯಾಕ್ಟ್ ಆಗಿದೆ, ಅದರ ಮೇಲೆ ಅದು ಎಫೆಕ್ಟ್ ಆಗಿದೆ ಅಂತ ಹೇಳುವಂತ ಒಂದು ರಿಸರ್ಚ್ ಈ ಒಂದು ಜರ್ನಲ್ ಫ್ರಾಂಟಿಯರ್ಸ್ ಫಾರ್ ಫಾರೆಸ್ಟ್ ಅಂಡ್ ಗ್ಲೋಬಲ್ ಚೇಂಜ್ ಅಂತ ಹೇಳುವಂತ ಒಂದು ಸಂಶೋಧನಾ ಪತ್ರಿಕೆಯಲ್ಲಿ ಪ್ರಕಟಣೆ ಆಗಿರುವ ಬಗ್ಗೆ ಹಿಂದೂ ಅಲ್ಲಿ ಹಾಕಿದ್ದಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ಗೆ ಎಪಿಫೈಟ್ ಅಂದ್ರೆ ಏನು ಅಂತ ಗೊತ್ತಿರಲಿ ಅಂತ ಹೇಳುವಂತ ಇಂಟೆನ್ಷನ್ ಅಲ್ಲಿ ನಾವು ಈ ಪ್ರಶ್ನೆಯನ್ನು ಹಾಕಿದ್ದೇವೆ. 4ನೇ ಪ್ರಶ್ನೆ ನೋಡಿ, ಕಟ್ಟುಪಾನಿಯನ್ ಬುಡಕಟ್ಟು ಸಮುದಾಯವು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಈಸ್ ಕೇರಳ. ಸೊ ಇದು ಕೂಡ ಅಷ್ಟೇ. It is a diminutive tribal community and they habit the forested hills in the northern parts of Nilambur Taluk of Malappuram district and adjoining Tamarassery forest range of Kozhikode district in Kerala. So ಕಟ್ಟುಪಣಿಯಾನ್ ಅಂತ ಹೇಳಿದ್ರೆ ಕೇರಳಕ್ಕೆ ಸಂಬಂಧಿಸಿದ ಒಂದು ಆದಿವಾಸಿ ಸಮುದಾಯ. ಸೊ ಇದು ಯಾಕೆ ನಾವು ನ್ಯೂಸ್ ಅಲ್ಲಿ ಹಾಕಿದ್ದೇವೆ ಅಂತ ಹೇಳಿದ್ರೆ, nomadic tribal groups get Aadhaar, the Kattupaniya members were deprived of government's incentives before. ಸೊ ಹಿಂದೆ ಈ ಒಂದು ಸಣ್ಣ ಪುಟ್ಟ ಆದಿವಾಸಿ ಸಮುದಾಯ, ಕೇರಳಕ್ಕೆ ಸಂಬಂಧಿಸಿದ ಒಂದು ಆದಿವಾಸಿ ಸಮುದಾಯಕ್ಕೆ ಆಧಾರ್ಗೆ ಸಂಬಂಧಿಸಿದ ಯಾವುದೇ ರೀತಿಯ ಲಿಂಕೇಜ್ ಅಥವಾ ಆಧಾರ್ ಕಾರ್ಡ್ ಇಲ್ಲದ್ರಿಂದ ಸರ್ಕಾರದಿಂದ ಸಿಗುವಂತ ಎಷ್ಟೋ ಕೆಲವೆಲ್ಲ ಒಂದು ರೀತಿಯ ಪರಿಹಾರ ಕ್ರಮಗಳು ಅಥವಾ ಇನ್ಸೆಂಟಿವ್ಸ್ ಅದರಿಂದ ಅವರು ವಂಚಿತರಾಗಿದ್ದಾರೆ. ಸೊ ಇತ್ತೀಚೆಗೆ ದೇ ಹ್ಯಾವ್ ಆಲ್ ಎನ್ರೋಲ್ಡ್ ಫಾರ್ ಆಧಾರ್ ಕಾರ್ಡ್ಸ್ ವಿತ್ ದ ಇಂಟರ್ವೆನ್ಷನ್ ಆಫ್ ದ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ. ಸೊ ಅವರ ಇಂಟರ್ವೆನ್ಷನ್ ಇಂದಾಗಿ ಈಗ ಇವರಿಗೂ ಕೂಡ ಆಧಾರ್ ಕಾರ್ಡ್ ಸಿಗುವ ಹಾಗೆ ಆಗಿದೆ. ಸೊ ಕುಟ್ಟುಪಾನಿಯಾ ಮೆಂಬರ್ಸ್ ಅಂತ ಹೇಳುವಂಥದ್ದು ಇದು ಕೇರಳಕ್ಕೆ ಸಂಬಂಧಿಸಿದ ಒಂದು ಬುಡಕಟ್ಟು ಸಮೂಹ. ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಹಬೀಬ್ಗಂಜ್ ರೈಲು ನಿಲ್ದಾಣಕ್ಕೆ 18ನೇ ಶತಮಾನದ ಗೊಂಡ ರಾಣಿ ಕಮಲಾಪತಿ ಅವರ ಹೆಸರನ್ನು ಇಡಲಾಗುವುದು. ಸೊ ಹಬೀಬ್ಗಂಜ್ ರೈಲು ನಿಲ್ದಾಣ ಯಾವ ನಗರದಲ್ಲಿದೆ ಅಂತ ಇದೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ ಇಟ್ ಇಸ್ ಇನ್ ಭೋಪಾಲ್. ಸೊ ಇದು ತುಂಬಾನೇ ವೆರಿ ವೈಡ್ ಸ್ಪ್ರೆಡ್ ಆಗಿರುವಂತಹ ನ್ಯೂಸ್. 14ನೇದು, ಸೊ ಹಬೀಬ್ಗಂಜ್ ರೈಲ್ವೆ ನಿಲ್ದಾಣ, ಭೋಪಾಲದ ರೈಲ್ವೆ ನಿಲ್ದಾಣವನ್ನು ರಾಣಿ ಕಮಲಾಪತಿ ಅಂತ ಹೇಳುವಂತ ಗೊಂಡ ರಾಣಿಯ 18ನೇ ಶತಮಾನದಲ್ಲಿದ್ದಂತಹ ಗೋಂಡ್ ಕ್ವೀನ್ ರಾಣಿ ಕಮಲಾಪತಿಯವರ ಹೆಸರಿನಲ್ಲಿ ಅದನ್ನು ಪುನರ್ ನಾಮಕರಣ ಮಾಡ್ತಾ ಇದ್ದಾರೆ. ಹಾಗೂ ಮಧ್ಯಪ್ರದೇಶ ಗವರ್ಮೆಂಟ್ ಹ್ಯಾಸ್ ಆರ್ಗನೈಸ್ಡ್ ಆದಿವಾಸಿ ಗೌರವ್ ದಿವಸ್, ಅಂದ್ರೆ ಜನಜಾತಿ ಗೌರವ್ ದಿವಸ್ ಅಂತ ಹೇಳುವಂತ ಆ ದಿವಸದಂದೇ ಆದಿವಾಸಿ ಗೌರವ್ ದಿವಸ್ ಅಂತ ಹೇಳುವಂತ ಆ ದಿವಸವನ್ನು ಬಿರ್ಸಾ ಮುಂಡಾ ಅವರ ಒಂದು ಬರ್ತ್ ಆನಿವರ್ಸರಿ ಪ್ರಯುಕ್ತ ನವೆಂಬರ್ 15ರಂದು ಅದನ್ನು ಆರ್ಗನೈಸ್ ಮಾಡಿದ್ದಾರೆ. ಗೌರವ್ ದಿವಸ್, ಆದಿವಾಸಿ ಗೌರವ್ ದಿವಸ್ ಅಂತ ಹೇಳಿ ಮಧ್ಯಪ್ರದೇಶ ಗವರ್ಮೆಂಟ್ ಅದನ್ನು ಆಯೋಜಿಸಿರುವಂತದ್ದು. ಜನಜಾತಿ ಗೌರವ್ ದಿವಸ್ ಅಂತ ಹೇಳಿ ಸೆಂಟ್ರಲ್ ಗವರ್ಮೆಂಟ್ ಅದನ್ನು ಆಯೋಜಿಸಿದೆ. ಸೊ ಇದರ ಬಗ್ಗೆ ನಾವು ಹಿಂದೆ ಚರ್ಚೆ ಮಾಡಿದ್ದೇವೆ. ಸೊ ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್, ನೀವು ಬಹುಶಃ ಕೆಲವು ವಿಡಿಯೋಸ್ಗಳನ್ನು ನೋಡಬಹುದು, ತುಂಬಾನೇ ಉತ್ತಮ ಇಂಟರ್ನ್ಯಾಷನಲ್ ಕ್ಲಾಸ್ ನ ರೈಲ್ವೆ ಸ್ಟೇಷನ್ ಆಗಿ ಅದು ಹೊರಹೊಮ್ಮಲಿಕ್ಕಿದೆ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ಅ ಗೋಂಡ್ ಕ್ವೀನ್. So more than 2 lakh people from different tribes will participate in the program and 1 crore tribals will be connected through it to the webcast, says the government estimates. So ಗೊಂಡರು ಅಂತ ಹೇಳಿದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದ ಒಂದು ಬೃಹತ್ ಆದಿವಾಸಿ ಸಮುದಾಯ ಆಗಿದೆ. ಹಾಗೂ ಇವರ ಜನಸಂಖ್ಯೆ 1.2 ಕೋಟಿ ಪಾಪ್ಯುಲೇಷನ್ ಹೊಂದಿರುವಂತಹ ಒಂದು ಈ ಬೃಹತ್ ಆದಿವಾಸಿ ಸಮುದಾಯ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ಜಾರ್ಖಂಡ್ ನಲ್ಲಿ ಹೆಚ್ಚಾಗಿ ಕಾಣಬಹುದು. ಸೊ ಜನಜಾತಿ ಗೌರವ್ ದಿವಸ್ ಅಂತ ಹೇಳಿಬಿಟ್ಟು ಆಗ್ಲೇ ಹೇಳಿದಾಗೆ ಇಡೀ ನಮ್ಮ ದೇಶದ ಸಮಸ್ತ ಆದಿವಾಸಿ ಜನಸಂಖ್ಯೆಗೆ ಗೌರವ ಸೂಚಿಸುವ ದಿನವಾಗಿ ಆ ದಿನ ಅಂದ್ರೆ ನವೆಂಬರ್ 15ರಂದು ಜನಜಾತಿ ದಿವಸ್ ಅಂತ ಹೇಳಿ ಇದನ್ನು ಆಯೋಜಿಸಿರುವಂತದ್ದು. ಸೊ ಇದಕ್ಕೆ ಸಂಬಂಧಿಸಿದ ವಿವರಗಳನ್ನು 10 ನವೆಂಬರ್ 2021ಗೆ ಸಂಬಂಧಿಸಿದ ನ್ಯೂಸ್ ಪೇಪರ್ ಅನಾಲಿಸಿಸ್ ಅಲ್ಲಿ ವೀಕ್ಷಿಸಿ.
6ನೇ ಪ್ರಶ್ನೆ, ರಾಜಸ್ಥಾನದ ಯಾವ ಜಿಲ್ಲೆಯಲ್ಲಿ ಪುಷ್ಕರ್ ಜಾತ್ರೆ ನಡೆಯುತ್ತದೆ? ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ದಟ್ ಇಸ್ ಅಜ್ಮೇರ್. ಇನ್ ವಿಚ್ ಡಿಸ್ಟ್ರಿಕ್ಟ್ ಆಫ್ ರಾಜಸ್ಥಾನ್ ಡಸ್ ದ ಪುಷ್ಕರ್ ಫೇರ್ ಟೇಕ್ಸ್ ಪ್ಲೇಸ್? ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಅಜ್ಮೇರ್. ಸೊ ಪುಷ್ಕರ್ ಟೌನ್ ಅಂತ ಹೇಳಿದ್ರೆ ಇದು ನ್ಯೂಸ್ ಅಲ್ಲಿ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಕ್ಯಾಮೆಲ್ ಟ್ರೇಡರ್ಸ್ ಆನ್ ದ ವೇ ಟು ದ ಪುಷ್ಕರ್ ಫೇರ್ ಇನ್ ಅಜ್ಮೇರ್ ಆನ್ ಸ್ಯಾಟರ್ಡೆ. ಸೊ ಇದು ಡಿಸೆಂಬರ್ ತಿಂಗಳಲ್ಲಿ ನಡೆಯುವಂತ ಕಾರ್ತಿಕ ಮಾಸದಲ್ಲಿ ನಡೆಯುವಂತ ಒಂದು ವಿಶಿಷ್ಟವಾಗಿರುವಂತ ಜನಪ್ರಸಿದ್ಧಿ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮನ್ನಣೆಯನ್ನು ಪಡೆದಂತ ಒಂದು ಮೇಳ, ಪುಷ್ಕರ್ ಮೇಳ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪುಷ್ಕರ್ ಸರೋವರದ ಮಧ್ಯೆ ಇರುವಂತ ಬ್ರಹ್ಮನಿಗೆ ವಿಶೇಷವಾಗಿರುವಂತ ಒಂದು ದೇವಸ್ಥಾನ ಇದೆ ಇಲ್ಲಿ. ಸೊ ಸರಿಸುಮಾರು ಬ್ರಹ್ಮನಿಗೆ ದೇವಸ್ಥಾನ ಬಹಳಷ್ಟು ಕಡಿಮೆ, ಆದ್ರೆ ಇಲ್ಲಿ ಬ್ರಹ್ಮದೇವ ಬಂದು ಆ ಪುಷ್ಕರ್ ಸರೋವರದಲ್ಲಿ ಸ್ನಾನ ಮಾಡಿದ್ದಾನೆ ಅಂತ ಹೇಳುವಂತ ಒಂದು ನಂಬಿಕೆಯ ಜನರಲ್ಲಿ ಇರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಅಂದ್ರೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಈ ಒಂದು ಪುಷ್ಕರ್ ಮೇಳ ಈ ಒಂದು ದೇವಾಲಯದ ಸುತ್ತ ಅದನ್ನು ಆಯೋಜಿಸ್ತಾರೆ. ಹಾಗೆ ಇದು ಅಜ್ಮೇರ್ ಜಿಲ್ಲೆ, ರಾಜಸ್ಥಾನದ ಅಜ್ಮೇರ್ ಜಿಲ್ಲೆಯಲ್ಲಿ ಇರುವಂಥದ್ದು. ಹಾಗೂ ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಪುಷ್ಕರ್ ಮೇಳದು ಇಲ್ಲಿ ಕ್ಯಾಮೆಲ್ ಟ್ರೇಡರ್ಸ್ ಅಂದ್ರೆ ಒಂಟೆ ವ್ಯಾಪಾರ ನಡೆಯುವಂಥದ್ದು. ಹಾಗೂ ಅಕ್ಕಪಕ್ಕದ ಹಳ್ಳಿಗರು ಮತ್ತು ಬುಡಕಟ್ಟು ಸಮುದಾಯಗಳೆಲ್ಲ ಬಂದು ಹಲವಾರು ಬಿರುಸಿನ ರೀತಿಯ ಒಂದು ದನಕರುಗಳ ಮತ್ತು ಒಂಟೆ ವ್ಯಾಪಾರ ಕೂಡ ಬಹಳಷ್ಟು ಜೋರಾಗಿರ್ತದೆ. ಹಾಗೂ ಇಲ್ಲಿ ಮೀಸೆ ಪ್ರದರ್ಶನ ಇರ್ಬೋದು, ನೀವೆಲ್ಲ ಟಿವಿಯಲ್ಲೆಲ್ಲ ನೋಡಿರ್ಬೋದು, ಉದ್ದಕ್ಕಿರುವಂತ ಮೀಸೆಯ ಪ್ರದರ್ಶನ. ಹಾಗೂ ಅಕ್ಕಪಕ್ಕದ ಹಳ್ಳಿಯ ಒಂದು ನವ ವಿವಾಹಿತರು ಕೂಡ ಅಲ್ಲಿ ಅವರ ಒಂದು they try to exhibit their beauty in that particular ಮೇಳ. ಸೊ ಬೇಸಿಕಲಿ ಇದೊಂದು ಪುಷ್ಕರ್ ಮೇಳ ಅಂತ ಹೇಳಿದ್ರೆ ಇಲ್ಲಿ ಒಂಟೆ ಜಾತ್ರೆ, ಒಂಟೆ ವ್ಯಾಪಾರ ಮತ್ತೆ ಈ ರೀತಿಯ ಮೀಸೆ ಪ್ರದರ್ಶನ ಇತ್ಯಾದಿಗಳಿಗೆಲ್ಲ ತುಂಬಾನೇ ಹೆಸರುವಾಸಿಯಾಗಿರುವಂತಹ ಒಂದು ಮೇಳ. ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಅನೇಕ ಪ್ರವಾಸಿಗರು ಕೂಡ ಈ ಒಂದು ಮೇಳಕ್ಕೆ ಅವರು ಬರುವಂತದ್ದು. ರಿಟೇಲ್ ಡೈರೆಕ್ಟ್ ಸ್ಕೀಮ್ ಅಡಿಯಲ್ಲಿ ಸಣ್ಣ ಹೂಡಿಕೆದಾರರು ಈಗ ನೇರವಾಗಿ ಸರ್ಕಾರಿ ಭದ್ರತೆಗಳು ಅಥವಾ ಬಾಂಡ್ಗಳನ್ನು ಖರೀದಿಸಬಹುದು ಅಥವಾ ಮಾರಾಟ ಮಾಡಬಹುದು. ಹಾಗಾದರೆ ಈ ಬಿಡ್ಗೆ ಕನಿಷ್ಠ ಮೊತ್ತ ಎಷ್ಟು ಅಂತ ಇದೆ. ಅಂಡರ್ ದ ರಿಟೇಲ್ ಡೈರೆಕ್ಟ್ ಸ್ಕೀಮ್, ಸ್ಮಾಲ್ ಇನ್ವೆಸ್ಟರ್ಸ್ ಕ್ಯಾನ್ ನೌ ಬೈ ಆರ್ ಸೆಲ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆರ್ ಬಾಂಡ್ಸ್ ಡೈರೆಕ್ಟ್ಲಿ. Then what is the minimum amount for the bid? So here the right answer is option D, that is rupees 10,000. ಸೊ ಈ ಒಂದು ರಿಟೇಲ್ ಡೈರೆಕ್ಟ್ ಸ್ಕೀಮ್ ಗಡಿಯಲ್ಲಿ ಈಗ ಸಣ್ಣ ಹೂಡಿಕೆದಾರರು ಕೂಡ ಈ ಒಂದು ಜಿಸೆಕ್ ಬಾಂಡ್ಸ್ ಇದನ್ನು ಡೈರೆಕ್ಟ್ ಆಗಿ ಯಾವುದೇ ಇಂಟರ್ಮೀಡಿಯರಿ ಇಲ್ಲದೆ ಮ್ಯೂಚುವಲ್ ಫಂಡ್ ರೀತಿಯಲ್ಲೇ ಅದನ್ನು ಈಗ ಪರ್ಚೇಸ್ ಮಾಡಬಹುದು. ಹಾಗೆ ಇದಕ್ಕೆ ಸಂಬಂಧಿಸಿದಾಗೆ ಇದು ಹೇಗೆ ಅಂತ ಹೇಳಿದ್ರೆ, ಇಟ್ ಈಸ್ ಸಿಮಿಲರ್ ಟು ಪ್ಲೇಸಿಂಗ್ ಲೈಕ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ದ ಬ್ಯಾಂಕ್ಸ್. ಹಾಗೂ ಈ ಮಿನಿಮಮ್ ಅಮೌಂಟ್ ಈ ಬಿಡ್ಗೆ ರೂಪಾಯಿ 10,000. 8ನೇ ಪ್ರಶ್ನೆ, ಹಣಕಾಸು ಆಯೋಗವು ಸಾಂವಿಧಾನಿಕವಾಗಿ ಕಡ್ಡಾಯವಾದ ಸಂಸ್ಥೆಯಾಗಿದ್ದು ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಇದನ್ನು ಸ್ಥಾಪಿಸಲಾಗಿದೆ? The Finance Commission is a constitutionally mandated body set up under which article of the Constitution? And here the right answer is option A, that is Article 280. ಸೊ ಈ ಫೈನಾನ್ಸ್ ಕಮಿಷನ್ ಅಂತ ಹೇಳೋದು ಇದೊಂದು ಸಾಂವಿಧಾನಿಕವಾಗಿರುವಂತಹ ಒಂದು ಸಂಸ್ಥೆ. ಹಾಗೂ ಇಟ್ ಇಸ್ ಫಾರ್ಮ್ ಬೈ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಟು ಗಿವ್ ಸಜೆಷನ್ಸ್ ಆನ್ ಸೆಂಟರ್ ಸ್ಟೇಟ್ ಫೈನಾನ್ಷಿಯಲ್ ರಿಲೇಶನ್ಶಿಪ್ಸ್. ಹಾಗೂ ಇದಕ್ಕೆ ಸೂಕ್ತವಾಗಿರುವಂತಹ ಒಂದು ಪ್ರೊವಿಷನ್ ನಮ್ಮ ಸಂವಿಧಾನದ ಅಡಿಯಲ್ಲಿರುವಂತದ್ದು ಅಂದ್ರೆ ಆರ್ಟಿಕಲ್ 280. ಓಕೆ, ಈಗ ಈ ದ ಪ್ರೆಸೆಂಟ್ 15th ಕಮಿಷನ್ ಇಸ್ ಫಾರ್ ಅ ಪೀರಿಯಡ್. ಈಗ ಕಾನ್ಸ್ಟಿಟ್ಯೂಟ್ ಆಗಿರುವಂತಹ ಕಮಿಷನ್ ಇದೆಯಲ್ಲ, ಫೈನಾನ್ಸ್ ಕಮಿಷನ್, ಅದು 2021ರಿಂದ 2026ರವರೆಗೆ ಅದು ಕಾರ್ಯನಿರ್ವಹಿಸುವಂಥದ್ದು. ಹಾಗೆ ಇದರ ಅಧ್ಯಕ್ಷರು ಶ್ರೀ NK ಸಿಂಗ್. And the main purpose of this Finance Commission is to evaluate the state of finances of the union and state governments and recommend the sharing of taxes between them, and also to lay down the principles determining the distribution of these taxes among the states. ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ಒಂದು ನ್ಯೂಸ್. ಪ್ರಾಥಮಿಕ ಆರೋಗ್ಯ ಹಂತದಲ್ಲಿ ಸೌಲಭ್ಯಗಳ ಕೊರತೆಯನ್ನು ನೀಗಿಸಲು ಕರ್ನಾಟಕ ಸೇರಿದಂತೆ 19 ರಾಜ್ಯಗಳಿಗೆ ಕೇಂದ್ರ ಸರ್ಕಾರ 8,454 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ. ಸೊ ಇದು 15ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ಈ ಒಂದು ಅನುದಾನ ಬಿಡುಗಡೆ ಮಾಡಲಾಗಿದೆ. ಬಿಹಾರವು ಅತಿ ಹೆಚ್ಚು ಅನುದಾನವನ್ನು ಪಡೆದಿರುವಂತಹ ಒಂದು ರಾಜ್ಯಗಳಲ್ಲಿ ಒಂದಾಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಹಣಕಾಸು ಆಯೋಗದ ಬಗ್ಗೆ ಈ ಪ್ರಶ್ನೆಯನ್ನು ಹಾಕೊಂಡಿರುವಂಥದ್ದು. 9ನೇ ಪ್ರಶ್ನೆ, ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಭಾರತದಿಂದ 5 ವರ್ಷಗಳ ಅವಧಿಗೆ ಯುಎನ್ನ ಅಂತಾರಾಷ್ಟ್ರೀಯ ಕಾನೂನು ಆಯೋಗಕ್ಕೆ ಯಾರು ಆಯ್ಕೆಯಾಗಿದ್ದಾರೆ? Who has been elected to UN's International Law Commission for a 5-year term from India? And of course, here the right answer is option C, that is Bimal Patel. So ಯಾರು ಬಿಮಲ್ ಪಾಟೇಲ್ ಅಂದ್ರೆ? ಸೊ ಇದು ಪ್ರಜಾವಾಣಿಯಲ್ಲಿ ಬಂದಿರುವಂತಹ ನ್ಯೂಸ್. ಓಕೆ, ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾನಿಲಯದ ಕುಲಪತಿ.
ಓಕೆ, ಸೊ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾನಿಲಯ ಎಲ್ಲಿದೆ? ಇದು ಗುಜರಾತ್ನಲ್ಲಿ ಇರುವಂಥದ್ದು, ಗುಜರಾತ್ನ ಗಾಂಧಿನಗರದಲ್ಲಿ ಇರುವಂಥದ್ದು. ಸೊ ರಾಷ್ಟ್ರೀಯ ರಕ್ಷಾ ವಿಶ್ವವಿದ್ಯಾನಿಲಯದ ಕುಲಪತಿ ಹಾಗೂ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಸದಸ್ಯ ಪ್ರಾಧ್ಯಾಪಕರಾಗಿರುವಂಥ ಬಿಮಲ್ ಪಾಟೇಲ್ ಇವರನ್ನು ಅಂತಾರಾಷ್ಟ್ರೀಯ ಕಾನೂನು ಆಯೋಗದ ಸದಸ್ಯರಾಗಿ ಇವರು ಆಯ್ಕೆಗೊಂಡಿದ್ದಾರೆ. ಸೊ ದ ಇಂಟರ್ನ್ಯಾಷನಲ್ ಲಾ ಕಮಿಷನ್, ಸೊ ಅಂತಾರಾಷ್ಟ್ರೀಯ ಈ ಕಾನೂನು ಆಯೋಗ ಏನಿದೆ ಇದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅನ್ವಯ 1947ರಲ್ಲಿ ಇದು ಸ್ಥಾಪನೆಗೊಂಡಂತಹ ಒಂದು ಆಯೋಗ. ಹಾಗೂ ಇದರಲ್ಲಿ ಬಹಳಷ್ಟು ನೈಪುಣ್ಯತೆ ಇರುವಂತಹ ಎಕ್ಸ್ಪರ್ಟ್ಸ್ಗಳಿರ್ತಾರೆ ಹೂ ವಿಲ್ ಹೆಲ್ಪ್ ಇನ್ ಡೆವಲಪಿಂಗ್ ಆ್ಯಂಡ್ ಕೋಡಿಫೈಯಿಂಗ್ ದ ಇಂಟರ್ನ್ಯಾಷನಲ್ ಲಾ. ಹಾಗೂ ಇದರಲ್ಲಿ 34 ಇಂಡಿವಿಜುವಲ್ಸ್ ಇರ್ತಾರೆ ಹೂ ಆರ್ ರೆಕಗ್ನೈಸ್ಡ್ ಫಾರ್ ದಿ ಎಕ್ಸ್ಪರ್ಟೈಸ್ ಆ್ಯಂಡ್ ಕ್ವಾಲಿಫಿಕೇಶನ್ಸ್ ಇನ್ ಇಂಟರ್ನ್ಯಾಷನಲ್ ಲಾ who are elected by the United Nations General Assembly every 5 years. ಸೊ ಪ್ರತಿ ವರ್ಷಕ್ಕೆ ಸರಿಸುಮಾರು 34 ಇಂತಹ ಶ್ರೇಷ್ಠ ವ್ಯಕ್ತಿಗಳನ್ನು ಅವರು ಆಯ್ಕೆ ಮಾಡ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಕಾನೂನು ಮತ್ತು ವಿಧಿವಿಧಾನಗಳ ಬಗ್ಗೆ ಹೆಚ್ಚಿನ ಜ್ಞಾನ ಇರುವಂತಹ ಈ ವ್ಯಕ್ತಿಗಳನ್ನು ಈ ನಮ್ಮ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು 5 ವರ್ಷಕ್ಕೆ ಆಯ್ಕೆ ಮಾಡಿಕೊಳ್ಳುವಂಥದ್ದು. ಅಂಥದ್ರಲ್ಲಿ ಭಾರತದ ನಮ್ಮ ಈ ಬಿಮಲ್ ಪಾಟೇಲ್ ಅವರು ಕೂಡ ಅದರಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಇದು ಇವತ್ತಿನ ವಿಶೇಷತೆಗಳು. ಸೊ ಇವತ್ತಿನ ವಿಡಿಯೋಗೆ ಸಂಬಂಧಿಸಿದ ಒಂದು ಕ್ವೆಶ್ಚನ್ಸ್ಗಳು. 15ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರೆ? ಓಕೆ, ಅದಲ್ಲದೆ ಪರಾವಲಂಬಿ ಸಸ್ಯಗಳಿಗೆ ರೆಫ್ಲೇಸಿಯಾವನ್ನು ಹೊರತುಪಡಿಸಿ ಇತರ 2 ಉದಾಹರಣೆಗಳನ್ನು ನೀಡಿ. ಗಿವ್ 2 ಎಕ್ಸಾಂಪಲ್ಸ್ ಫಾರ್ ದ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಪಾರ್ಟ್ ಫ್ರಮ್ ರೆಫ್ಲೇಸಿಯಾ. ಸೊ ದರ್ ಆರ್ ನೋ ಆಪ್ಷನ್ಸ್. ಸೊ ಇಷ್ಟು ಹೇಳ್ತಾ ಐ ಥಿಂಕ್ ಸೊ ಇಟ್ ಈಸ್ ಟೈಮ್ ಟು ಎಂಡ್ ದ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಾಗೆಯೇ ನಿಮ್ಮ ಸಲಹೆ ಸೂಚನೆಗಳನ್ನು ಕೂಡ ಕೊಡಿರಿ. ಹಾಗೆಯೇ ಕ್ವೆಶ್ಚನ್ಸ್ ಫಾರ್ ದ ಡೇ ಅಲ್ಲಿ ಭಾಗವಹಿಸಿ ನಿಮ್ಮ ಉತ್ತರಗಳನ್ನು ಕೂಡ ಮೆಸೇಜ್ ಬಾಕ್ಸಲ್ಲಿ ಹಾಕಿ ಅಂತ ತಿಳಿಸ್ತಾ ಇವತ್ತಿನ ಸೆಷನ್ ಅನ್ನು ನಾನು ಇಲ್ಲೇ ಮುಗಿಸ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಟುಮಾರೋ ವಿತ್ ಮಚ್ ಮೋರ್ ನ್ಯೂಸ್ ಐಟಮ್ಸ್. ವಿಡಿಯೋಗಳು ಕೂಡ ನಿಮಗೆ ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ನಿಮ್ಮ ಒಂದು ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.